ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈ ಜಾಬ್ ಟ್ರೇಡ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, PDO ನಾಲೆಜ್ಗೆ ಎಕ್ಸಾಮ್ಗೆ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಎಂಬ ಮಾಹಿತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಏಕೆಂದರೆ ನಿಮಗೆ ಕುತೂಹಲ ಇರುತ್ತೆ, ಇರೋದು 150 ಪೋಸ್ಟು, ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ಅದನ್ನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಒಂದು ಲೈಕ್ನ ಮಾಡಿ, ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಮಾಹಿತಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದು KPSCಯಿಂದನೇ ಅಧಿಕೃತವಾಗಿ ಒಂದು ಲೆಟರ್ ರಿಲೀಸ್ ಆಗಿರುವಂಥದ್ದು. 15/3/2024ರಂದು ಅಧಿಸೂಚಿಸಲಾದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಗ್ರೂಪ್ ಸಿ ಉಳಿಕೆ ಮೂಲ ವೃಂದದ ಅಂದರೆ ನಾಲೆಜ್ಗೆ 150 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ RPC ಅಂದರೆ ಹುದ್ದೆಗಳಿಗೆ 7/12/2024ರಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಹಾಗೂ 8/12/2024ರಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ರಾಜ್ಯದ 30 ಜಿಲ್ಲೆಗಳಲ್ಲಿ 26 ತಾಲೂಕುಗಳಲ್ಲಿ ಒಟ್ಟು 1035 ಉಪಕೇಂದ್ರಗಳಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ನೋಡಿ ಫ್ರೆಂಡ್ಸ್, 2,90,018 ಅಭ್ಯರ್ಥಿಗಳು ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಅದೇ ರೀತಿ ಇದಕ್ಕೆ PDO ಸ್ಪರ್ಧಾತ್ಮಕ ಪರೀಕ್ಷೆಗೆ 3,86,099 ಅಭ್ಯರ್ಥಿಗಳು ಹಂಚಿಕೆಯಾಗಿರ್ತಾರೆ. ನೋಡಿ ಫ್ರೆಂಡ್ಸ್, ಟೋಟಲು ಒಂದು 3,86,099 ಅಭ್ಯರ್ಥಿಗಳು ಒಂದು ಸೆಲೆಕ್ಟ್ ಆಗಿರುವಂಥದ್ದು ಫ್ರೆಂಡ್ಸ್ ಫೈನಲ್ ಎಕ್ಸಾಮ್ ಬರೆಯೋಕ್ಕೆ. ಅದರಲ್ಲಿ ಒಂದು 3 ಲಕ್ಷ ಅವರೇಜ್ ಎಕ್ಸಾಮ್ ಬರೆದ್ರೂ ಒಂದು 10,000 ಒಳಗಡೆ ನಿಮಗೆ ಕಾಂಪಿಟೇಷನ್ ಇರೋದು ಫ್ರೆಂಡ್ಸ್. ಯಾಕೆಂದರೆ ಇನ್ನೆಲ್ಲ ಅರ್ಧ ಮಾರ್ಕ್ಸ್ನೂ ತೆಗಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಅಷ್ಟೊಂದು ಟಫ್ ಇರುತ್ತೆ. ಇದರಲ್ಲಿ ಕಡ್ಡಾಯ ಕನ್ನಡ ಎಕ್ಸಾಮ್ ಬೇರೆ ಇದೆ, ಅದರಲ್ಲೇ ಒಂದು ಅರ್ಧ ಜನ ಗೈರಾಗ್ತಾರೆ. ಅದರಿಂದ ಒಂದು ಅವರೇಜ್ ಒಂದು 3 ಲಕ್ಷ 2.25 ಲಕ್ಷ ಜನ ಎಕ್ಸಾಮ್ ಬರೀಬೋದು ಫ್ರೆಂಡ್ಸ್ ಅಷ್ಟೇ. ಆದ್ದರಿಂದ ಯಾರೆಲ್ಲ ನಾಳೆ ಇವತ್ತು ಎಕ್ಸಾಮ್ನ ಬರೀತಾ ಇದ್ದಾರೆ, ನಿಮಗೆಲ್ಲರೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್